ವಾರ್ತೆಯ ಮುಖ್ಯಾಂಶಗಳು. ಗುಂಡು ಎಸೆತ ಸ್ಪರ್ಧೆಯಲ್ಲಿ ಎಸಿ ಕಾವ್ಯರಾಣಿಯವರು ಪ್ರಥಮ ಸ್ಥಾನ ಗಳಿಸಿದ್ದಾರೆ. 36.51 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ. ಡಿಸೆಂಬರ್ 12 ಮತ್ತು 13ರಂದು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಯುವಜನೋತ್ಸವ ಕಾರ್ಯಕ್ರಮ. ರಾಜ್ಯಮಟ್ಟದ ಭಗವದ್ಗೀತಾ ಭಾಷಣ ಸ್ಪರ್ಧೆಯಲ್ಲಿ ಚಿನ್ಮಯ್ ಕೆರೆಗದ್ದೆ ದ್ವಿತೀಯ. ಬನವಾಸಿಯಲ್ಲಿ ಇಂಡಿಯಾ ಒನ್ ಕಂಪನಿಯ ನೂತನ ಎಟಿಎಂ ಆರಂಭ. ಮೀಸಲು ಕ್ಷೇತ್ರ ಬದಲಿಸಲು ಪ್ರಯತ್ನ ಮಾಡುತ್ತಿದ್ದಾರೆ, ಭೀಮಗರ್ಜನೆ ಸಂಘಟನೆ ಆರೋಪ. ಸಂವಿಧಾನ ಓದು ಎಂಬ ಪುಸ್ತಕವನ್ನು ಪತ್ರಕರ್ತರಿಗೆ ವಿತರಿಸಲಾಯಿತು. ಹುಬ್ಬಳ್ಳಿಯ ಐಇಎಂಎಸ್ ಎಂಬಿಎ ಮಹಾವಿದ್ಯಾಲಯದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪದವಿ ಪ್ರದಾನ ದಿನದ ಆಚರಣೆ ಮಾಡಲಾಯಿತು. ಅರಣ್ಯವಾಸಿಗಳ ಕಾನೂನು ಜಾಥಾ ಚಾಲನೆ. ಜಿಲ್ಲೆಯ 132 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗೃತ ಕಾರ್ಯಕ್ರಮ. ಅಧ್ಯಕ್ಷ ರವೀಂದ್ರ ನಾಯ್ಕ್. ಭಟ್ಕಳ ಉಪವಿಭಾಗ ಮಟ್ಟದ ಕಂದಾಯ ದಿನಾಚರಣೆ 2025 ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಕ್ರಿಕೆಟ್, ಗುಂಡು ಎಸೆತ, ಥ್ರೋಬಾಲ್ ಮುಂತಾದ ಕ್ರೀಡೆಗಳನ್ನು ಹೊನ್ನಾವರದ ಎಸ್ಡಿಎಂ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಭಟ್ಕಳ ಉಪವಿಭಾಗದ ದಂಡಾಧಿಕಾರಿಗಳಾದ ಕಾವ್ಯರಾಣಿ ಕೆವಿಎ ಅವರು ಕ್ರೀಡೆಯಲ್ಲಿ ಭಾಗವಹಿಸಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ 6.56 ಮೀಟರ್ ಉದ್ದ ಗುಂಡು ಎಸೆದು ಪ್ರಥಮ ಸ್ಥಾನ ಮತ್ತು ಗ್ರೂಪ್ ಥ್ರೋಬಾಲ್ನಲ್ಲಿಯೂ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಇದಕ್ಕೆ ಭಟ್ಕಳ ಉಪವಿಭಾಗ ಮತ್ತು ಶಿರಸಿ ಉಪವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ 1-2 ಗ್ರಾಮ ಸೆಟ್ 2 ಸೆಟ್ 15 ಕೂಡ ಕಾಣ್ತಾ ಇದ್ದೇವೆ. ಅನುಭವಿ ಅಂಪೈರ್ಗಳು 4-2 5-2 ಮಾಡ್ತಾ ಇದ್ದಾರೆ. ಉತ್ತಮ ಸರ್ವಿಸ್ ಮತ್ತೊಮ್ಮೆ ಇನ್ನೊಂದು ಅಂಕ. ಉತ್ತಮ ಸರ್ ಮತ್ತೊಮ್ಮೆ ಎತ್ತುವಲ್ಲಿ 9-2 ಇದೆ ಭಟ್ಕಳ ತಂಡಕ್ಕೆ. ಮತ್ತೊಮ್ಮೆ ಅದ್ಭುತವಾದ ಸಾರು, ಉತ್ತಮ ಸಾರು, ಅವಶ್ಯಕತೆ. ಮುಂದಿನ ಪಂದ್ಯ ಕ್ರಿಕೆಟ್ ಇನ್ನು ಕೆಲವೇ ಕ್ಷಣದಲ್ಲಿ ಮೈದಾನದಲ್ಲಿ ಆಗಲಿದೆ. ಎಲ್ಲರೂ ಕೂಡ ಪ್ರೇಕ್ಷಕರು ಸಹಕರಿಸಬೇಕು. ಒಂದು ಅದ್ಭುತವಾದ ಕ್ರಿಕೆಟ್ ಪಂದ್ಯಾವಳಿ. ನಿನ್ನೆ ಕೇವಲ ಪ್ರಥಮ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ದು ಹೊನ್ನಾವರ ತಂಡ. ಈಗ ಇನ್ನೆರಡು ಪಂದ್ಯಗಳು ಉಳಿದಿವೆ. ಈಗ ಎರಡನೇ ಪಂದ್ಯ ಇನ್ನು ಕೆಲವೇ ಕ್ಷಣದಲ್ಲಿ ಮೈದಾನದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಇದರಲ್ಲಿ ಹೈಯೆಸ್ಟ್ ರೆಕಾರ್ಡ್ ಮೇಡಮ್.
ಡಿಸೆಂಬರ್ 2ರಂದು ಶಹರದ ಕಾಳಮ್ಮನಗರ, ಬಾಳಗಿಮನೆ ಹಾಗೂ ಗಾಂಧಿನಗರ ಪ್ರದೇಶಗಳಲ್ಲಿ ಹೊಸ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಮಂಗಳವಾರ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಸುಮಾರು 36.51 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಕಾರ್ಯ ಜಾರಿಗೊಳ್ಳಲಿದ್ದು, ಕಾಳಮ್ಮನಗರದ ಪ್ರೌಢಶಾಲೆಯ ಪಕ್ಕದ ರಸ್ತೆ 10 ಲಕ್ಷ, ದತ್ತ ಮಂದಿರದ ಪಕ್ಕದ ರಸ್ತೆ 20 ಲಕ್ಷ ಹಾಗೂ ಗಾಂಧಿನಗರದಲ್ಲಿ ಶ್ರೀಪಾದ ಹೆಗಡೆ ಮನೆಯಿಂದ ಪದ್ಮಾ ಛಲವಾದಿ ಮನೆಯವರೆಗೆ 6.51 ಲಕ್ಷ ಸಿಸಿ ರಸ್ತೆ ನಿರ್ಮಾಣವಾಗಲಿದೆ ಎಂದು ಶಾಸಕ ಶಿವರಾಂ ಹೆಬ್ಬಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ ಮಿರಾಶಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಎಸ್ ಭಟ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ನರ್ಮದಾ ನಾಯ್ಕ್, ಉಪಾಧ್ಯಕ್ಷ ಅಮಿತ್ ಅಂಗಡಿ, ಕಾಂಗ್ರೆಸ್ ನಗರ ಘಟಕಾಧ್ಯಕ್ಷ ಸತೀಶ್ ನಾಯ್ಕ್ ಹಾಗೂ ಸ್ಥಳೀಯ ಮುಖಂಡರು, ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ನಡೆಸುವ ಉತ್ತರ ಕನ್ನಡ ಜಿಲ್ಲಾ ವಲಯ ಮಟ್ಟದ ಯುವಜನೋತ್ಸವ 2025 ಡಿಸೆಂಬರ್ 12 ಮತ್ತು 13ರಂದು ನಗರದ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ. ಹೀಗೆಂದು ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಪದವಿ ಮಹಾವಿದ್ಯಾಲಯಗಳು ತಮ್ಮ ಸ್ಪರ್ಧಾಳುಗಳ ಯಾದಿಗಳನ್ನು ದಿನಾಂಕ ಡಿಸೆಂಬರ್ 8, 2022 ಎಂಎಂ ಕಾಲೇಜಿಗೆ ತಲುಪಿಸಲು ಸೂಚಿಸಿದೆ. ಈಗಾಗಲೇ ಸಂಬಂಧಿಸಿದ ಎಲ್ಲಾ ಪದವಿ ಮಹಾವಿದ್ಯಾಲಯಗಳಿಗೆ ಅಂಚೆ ಮೂಲಕ ಮಾಹಿತಿಯನ್ನು ರವಾನಿಸಿದ್ದು, ಅಂಚೆ ಮೂಲಕ ಮಾಹಿತಿ ತಲುಪದ ಕಾಲೇಜಿನವರು ಹೆಚ್ಚಿನ ಮಾಹಿತಿಗಾಗಿ 9448806750 ಅಥವಾ 8277231376 ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕಾಗಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಶ್ರೀ ಭಗವದ್ಗೀತಾ ಅಭಿಯಾನದ ಅಂಗವಾಗಿ ಶಿವಮೊಗ್ಗದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ರಾಜ್ಯಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ನಗರದ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಚಿನ್ಮಯ್ ಕೆರೆಗದ್ದೆ ರಾಜ್ಯಮಟ್ಟಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ರಾಜ್ಯಮಟ್ಟದ ಭಗವದ್ಗೀತಾ ಅಭಿಯಾನದ ಮಹಾ ಸಮರ್ಪಣಾ ಸಮಾರಂಭದಲ್ಲಿ ಯತಿವರ್ಯರು ಗಣ್ಯರ ಸಮ್ಮುಖದಲ್ಲಿ ಸೋಂದಾ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಬಹುಮಾನ ವಿತರಿಸಿದರು. ಈತ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪ್ರಥಮ ಸ್ಥಾನ ಪಡೆದಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು. ಈತನ ಸಾಧನೆಗೆ ಲಯನ್ಸ್ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬನವಾಸಿಯಲ್ಲಿ ಇಂಡಿಯಾ ಒನ್ ಕಂಪನಿಯ ನೂತನ ಎಟಿಎಂ ಕಾರ್ಯಾರಂಭ. ಇಲ್ಲಿನ ಕದಂಬ ವೃತ್ತದಲ್ಲಿ ನೂತನ ಎಟಿಎಂ ಅನ್ನು ಲತಾ ಗಣಪತಿ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದರು. ಎಟಿಎಂ ಫ್ರಾಂಚೈಸಿಯ ಗಣೇಶ್ ಮೋಹನ್ ರೇವಣ್ಕರ್ ಮಾತನಾಡಿ, ಬನವಾಸಿ ಭಾಗದ ಜನರಿಗೆ ಎಟಿಎಂ ಉಪಕಾರಿಯಾಗಲಿದೆ. 24 ಗಂಟೆ ಸೇವೆ ಇರುತ್ತದೆ. 100 ರೂಪಾಯಿ ಹಣವನ್ನು ತೆಗೆಯಬಹುದಾಗಿದೆ. ವಿಶೇಷವಾಗಿ ಇದರಲ್ಲಿ ಫೋನ್ಪೇ, ಗೂಗಲ್ ಪೇ ಮುಂತಾದ ಆಪ್ ಸ್ಕ್ಯಾನ್ ಮಾಡುವ ಮೂಲಕವೂ ಹಣ ತೆಗೆಯಬಹುದಾಗಿದೆ ಮತ್ತು ವನವಾಸಿ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಗಣೇಶ್ ರೇವಣ್ಕರ್ ಹೇಳಿದರು. ಈ ಸಂದರ್ಭದಲ್ಲಿ ಗಣಪತಿ ಶೆಟ್ಟಿ, ಶಿವರಾಜಾಚಾರ್ಯ, ಶ್ವೇತಾ, ಅಮಿತ್ ಶೆಟ್ಟಿ, ಸಮರ್ಥ್ ಮುಂತಾದವರು ಉಪಸ್ಥಿತರಿದ್ದರು. ನಗರಸಭೆ ಚುನಾವಣೆ ಸಂಬಂಧಿಸಿದ ಮೀಸಲಾತಿ ಈಗಾಗಲೇ ಘೋಷಣೆಯಾಗಿದ್ದು, ಆದರೆ ಮೀಸಲಾತಿ ಪ್ರಕಟ ಆದ ಬಳಿಕ ಹಿಂದಿನ ಲೂಟಿಕೋರರು ಮೀಸಲು ಕ್ಷೇತ್ರ ಬದಲಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಆರೋಪಗೈದರು. ನಂತರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕರು ಹಾಗೂ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಕಟವಾಗಿದ್ದನ್ನು ಬದಲಿಸಬಾರದು. ಒಂದೊಮ್ಮೆ ಬದಲಾವಣೆಯಾದಲ್ಲಿ ಲೂಟಿಕೋರರಿಗೆ ಜನಪ್ರತಿನಿಧಿಗಳು ಬೆಂಬಲಿಸಿದಂತಾಗಲಿದೆ ಎಂದರು. ಅಬಕಾರಿ ಸಹಾಯಕ ಆಯುಕ್ತರ ಹಾಗೂ ತಹಶೀಲ್ದಾರ್ ಕಚೇರಿ, ಲೋಕೋಪಯೋಗಿ, ಪೊಲೀಸ್ ಇಲಾಖೆಗಳಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಕೆಲವರು ದಲಿತರ ಅನ್ನಕ್ಕೆ ಕೈ ಹಾಕಿದ್ದಾರೆ. ಅಂತಹ ಸರ್ಕಾರಿ ನೌಕರರು ಶರಣಾಗಬೇಕು. ಇಲ್ಲದೇ ಹೋದಲ್ಲಿ ಭೀಮಗರ್ಜನೆ ಸಂಘಟನೆಯಿಂದ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅಮಿತ್ ಜೋಗ್ಲೇಕರ್, ನವೀನ್ ಕಾನಡೆ, ರಾಜೇಶ್ ಕಲಗಟಕಿ, ಅಕ್ಷಯ್ ಧೋತ್ರೆ, ಗುರುರಾಜ್ ಮೆಂಟಿ, ಹರ್ಷ ಗೋವಿ ಹಾಜರಿದ್ದರು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಭೀಮಗರ್ಜನೆ ಸಂಘಟನೆ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಬಹುಮುಖ್ಯವಾಗಿ 4 ಪ್ರಮುಖ ಅಂಶಗಳನ್ನು ಸಿರ್ಸಿ ಸಿದ್ದಾಪುರದ ಸಾರ್ವಜನಿಕರಿಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮೊದಲನೇದಾಗಿ ನಗರಸಭೆಯ ಚುನಾವಣೆ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಆಗಿ ಸಿರ್ಸಿಯ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಏನು ಚುನಾವಣೆ ದಿನಾಂಕ ಒಂದು ಘೋಷಣೆ ಆಗಿಲ್ಲ, ಒಂದು ಬಿಟ್ರೆ ಅದರ ಸಂಬಂಧಪಟ್ಟಂತ ಎಲ್ಲಾ ವಾರ್ಡ್ಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ 1, 2, 3, 9 ಮತ್ತು 19ನೇ ವಾರ್ಡಿಗೆ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರಿಗೆ ಮೀಸಲಾದ ಕ್ಷೇತ್ರವನ್ನಾಗಿ ನಗರಸಭೆ ಚುನಾವಣೆಗೆ ಸರ್ಕಾರದಿಂದ ಮತ್ತು ಚುನಾವಣಾ ಆಯೋಗದಿಂದ ಮಾಡಿದ್ದಾರೆ. ಆದ್ರೆ ಈ ಮೀಸಲಾತಿ ಪ್ರಕಟ ಆಗಿದ ನಂತರದಿಂದ ಏನು ಹಳೆಯ ಲೂಟಿಕೋರರು ಯಾರಿದ್ರು ನಗರಸಭೆಯಲ್ಲಿ, ಅದೇ ಲೂಟಿಕೋರರು ಹೋಗಿ ಕೆಲವು ನಗರಸಭೆ ಲೂಟಿ ಹೊಡೆದಂಥವ್ರು ಅವ್ರು ಮತ್ತೆ ಹೋಗ್ಕೊಂಡು ಈಗ ಮತ್ತೆ ಆ ಮೀಸಲಾದ ಕ್ಷೇತ್ರವನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಾವು ಈ ಮೂಲಕ ಮಾನ್ಯ ಶಾಸಕರಾದ ಭೀಮಣ್ಣ ನಾಯ್ಕರವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗದವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಕೂಡ ಅದನ್ನು ಕೂಡ ಸಂಸದರಿಗೂ ಹೇಳ್ತಾ ಇದ್ದೇವೆ, ದಯವಿಟ್ಟು ಕೂಡ ಈಗೇನು ಮೀಸಲಾತಿ ಪ್ರಕಟ ಆಗಿದೆ ಅದು ಹಾಗೇ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈ 1, 2, 9, 19 ವಾರ್ಡ್ಗಳ ಏನ್ ಮೀಸಲು ಕ್ಷೇತ್ರಗಳಿವೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಮಾಜದವರು ಇದ್ದಾರೆ, ಪ್ರತಿಯೊಂದು ಸಮಾಜದವರು ಇದ್ದಾರೆ. ಆದ್ರೆ ಈ ಕೆಲವು ಪಟ್ಟಣದ ಹಿತಾಸಕ್ತಿಯವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಇಷ್ಟು ವರ್ಷ ನಗರಸಭೆ ಲೂಟಿ ಹೊಡೆದು ಅವರಿಗೆ ಸಾಕಾಗಿಲ್ಲ ಅನ್ಸುತ್ತೆ, ಮತ್ತು ಲೂಟಿ ಹೊಡೆಯೋಕ್ಕೋಸ್ಕರ ಮತ್ತೆ ಅವರು ಅದೇ ಕ್ಷೇತ್ರಕ್ಕೆ ಏನು ಅವ್ರು ಕೈ ತಪ್ಪು ಹೋಗ್ಬಿಟ್ಟಿದೆ ಆ ಕ್ಷೇತ್ರಗಳು, ಆ ಕ್ಷೇತ್ರಕ್ಕೆ ಮತ್ತೆ ಬಂದ್ಕೊಂಡು ನಾವು ಚುನಾವಣೆ ಪ್ರಾತಿನಿಧ್ಯ ಮಾಡಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಪ್ರಯತ್ನ ಪಡ್ತಾರೆ ಮೀಸಲು ಬದಲಾವಣೆ ಆಗಬೇಕಂತ ಹೇಳಿ. ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗ್ಬಾರ್ದು. ಹಾಗೇನಾದ್ರೂ ಕೂಡ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಸರ್ಕಾರದವರು ಇಡ್ತಾರೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇವರಿಗೆ ಪ್ರತ್ಯಕ್ಷವಾಗಿ ಕೂಡ ಪರೋಕ್ಷವಾಗಿ ಬೆಂಬಲ ಮಾಡ್ತಾ ಇದಾರೆ ಅಂತ ಹೇಳಿ ಇಂಥ ಲೂಟಿಕೋರರಿಗೆ ಬೆಂಬಲ ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಬಿಡ್ಲಿಕ್ಕೆ ಅಡ್ಡಿಲ್ಲ. ಒಂದನೇ ವಿಷಯ ಇದು. ಇನ್ನು ಎರಡನೇ ವಿಷಯ ಅಂತ ಹೇಳಿದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರ. ಈಗಾಗಲೇ ಅನೇಕ ನಮ್ಮ ದಲಿತ ಹಿರಿಯ ಮುಖಂಡರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಸರ್ಕಾರ ನೌಕರನ್ನ ತಗೊಳ್ತಾ ಇದ್ದಾರೆ, ಅವ್ರ ವಿರುದ್ಧ ಕಾನೂನು ಮುಂದಾಗಿ ಆದ್ರೂ ಕೂಡ ಈಗಾಗಲೇ ನಮಗೆ ಕೆಲವೊಂದು ಇಲಾಖೆಗಳಿಂದ ಮಾಹಿತಿ ಬಂದಿದೆ. ಈ ಅಬಕಾರಿ ಇಲಾಖೆ ಆಗಿರ್ಬೋದು, ಮಾನ್ಯ ಸಹಾಯಕ ಆಯುಕ್ತರ ಕಚೇರಿ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ PWD ಈ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ದಲಿತರಿಗೆ ಇರುವಂತಹ ಏನು ಹಕ್ಕು ಯಾವುದಿತ್ತು ನಮ್ಮ ಅನ್ನಕ್ಕೆ ಕೈ ಹಾಕಿದರು. ಬೇರೆ ವಿಷಯ ಅಡ್ಡಿವಾಗಿತ್ತು, ನಮ್ಮ ಅನ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಯಾರ್ಯಾರು ನೀವು ಸರ್ಕಾರ ನೌಕರನ್ನು ಪಡೆದುಕೊಂಡಿದ್ದೀರೋ ದಯವಿಟ್ಟು ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಈಗಾಗಲೇ ಬಂದು ಶರಣಾಗ್ಬಿಡಿ. ಆ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ನಮ್ಮ ಹಕ್ಕನ್ನು ತಪ್ಪಿಕೊಂಡಿದ್ದೀರಲ್ಲ, ನೀವು ಶರಣಾಗ್ಬಿಡಿ. ಇಲ್ಲ ಅಂತ ನಿಮ್ಮ ವಿರುದ್ಧ ಕಾನೂನು ಕ್ರಮಕ್ಕೆ ಭೀಮಕರಣ ಸಂಘಟನೆಯವರು ಯಾವತ್ತೂ ಮುಂದಾಗ್ತಾರೆ ಅಂತ ಹೇಳಿ ಇವಾಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇನ್ನು ಮೂರನೇ ವಿಷಯ ಅಂತ ಹೇಳಿದ್ರೆ, ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿರ್ಬೋದು ಅಥವಾ ಕೆಲವು ಮಾಧ್ಯಮಗಳಲ್ಲಿ ಕಾಣಿಸ್ತಾ ಇದ್ದಾರೆ, ಹಿಂದೂ ರಾಷ್ಟ್ರದ ಬಗ್ಗೆ ಕೆಲವೊಂದು ಸ್ವಾಮೀಜಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಬೇಕು, ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಸರಿ ಆಗ್ತದೆ ಅಂತ ಹೇಳ್ಕೊಂಡು ಈ ಹಿಂದೂ ರಾಷ್ಟ್ರಕ್ಕೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ಈ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಇರೋ ಬೇಡಿಕೆ ಏನಂತ ಹೇಳಿದ್ರೆ, ನೀವು ಹಿಂದೂ ರಾಷ್ಟ್ರನೇ ಆಗ್ಬೇಕು, ಹಿಂದೂ ರಾಷ್ಟ್ರನೇ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ರಾಜ್ಯಕ್ಕೆ ಬಿಟ್ಟುಕೊಂಡು ಹಿಂದೂ ರಾಷ್ಟ್ರ ಮಾಡಿ, ಸರ್ವ ಜನಾಂಗದವನ್ನು ಸೇರಿಸ್ಕೊಂಡು ಹಿಂದೂ ರಾಷ್ಟ್ರ ಮಾಡಿ. ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಹೇಳಿ ಅದಕ್ಕೊಂದು ಮೂಲವಾಗಿ ಧರ್ಮದ ಲೇಪನ ಹಚ್ಚಲಿಕ್ಕೆ ಹೋಗ್ಬೇಡಿ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಏನು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆಗ್ಬೇಕಂತ ಹೇಳ್ಕೊಂಡು ಅದು ಸಂಪೂರ್ಣ ರಾಜಕೀಯ ಆಗ್ಬಿಟ್ಟಿದೆ. ಅದು ಧರ್ಮವನ್ನು ಮತ್ತು ರಾಜಕೀಯಕ್ಕೋಸ್ಕರ ಬಳಸ್ಕೊಂತ ಇದ್ದಾರೆ. ಹಾಗಾಗ್ಬಾರ್ದು. ಹಾಗೂ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದೇ ಒಂದು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ಈ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಸರ್ವ ಸಮಾಜಕ್ಕೂ ಆಗ್ತಾ ಅಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ದೇವಸ್ಥಾನಗಳಲ್ಲಿ ಪ್ರಧಾನ ಹುದ್ದೆಗಳಲ್ಲಿ ಎಲ್ಲಾ ವರ್ಗದವರನ್ನು ಸೇರಿಸಿಕೊಂಡು ಪ್ರಧಾನ ಅರ್ಚಕರಾಗಿ ಮಾಡ್ತಾರಂತ ಹೇಳಿದ್ರೆ ಹಾಗಿದ್ದಾಗ ಮಾತ್ರ ಬೇಡ ಅಂತ ಹೇಳಿದ್ರು ಕೂಡ ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ. ಅಲ್ಲಿ ಸಂಪೂರ್ಣ ಬೆಂಬಲ ಇರುತ್ತೆ, ಮೀಸಲಾತಿ ಕೂಡ ಹೋಗುತ್ತೆ. ಡಿಸೆಂಬರ್ 2ರಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಂವಿಧಾನ ಅರಿವು ರಾಜ್ಯ ಸಂಚಾರ ಕರ್ನಾಟಕ ಸಂವಿಧಾನ ಅರಿವು ರಾಜ್ಯ ಸಂಚಾರದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಾಧ್ಯಮ ಬಂಧುಗಳಿಗೆ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಡಾ HN ನಾಗಮೋಹನ ದಾಸ್ ಅವರ ಸಂವಿಧಾನ ಓದು ಎಂಬ ಪುಸ್ತಕಗಳನ್ನು ಮಂಗಳವಾರ ವಿತರಣೆ ಮಾಡಿದರು.
ಈ ಪುಸ್ತಕವನ್ನು ಸ್ವೀಕರಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಾಯ್ ಭಟ್ ಪಕ್ಕಳ ಅವರು ಈ ಪುಸ್ತಕದ ಸದುಪಯೋಗವನ್ನು ಎಲ್ಲ ಪತ್ರಕರ್ತ ಮಿತ್ರರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಪ್ರದೀಪ್ ಶೆಟ್ಟಿ, ರಾಜೇಂದ್ರ ಹೆಗಡೆ, ಸಿಂಗನಮನೆ, ಶಂಕರ್ ಜಾವೋದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ನ 16ನೇ ಪದವಿ ಪ್ರದಾನ ದಿನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಾಗಲಕೋಟೆಯ ನೇತ್ರಶಾಸ್ತ್ರಜ್ಞ ಮತ್ತು ರೋಟೇರಿಯನ್ ಡಾಕ್ಟರ್ ಗಿರೀಶ್ ಮೋರ್ಸೋಕರ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಮತ್ತು ಎಲ್ಲ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ 4 ಜವಾಬ್ದಾರಿಗಳನ್ನು ಅನುಸರಿಸಬೇಕು ಎಂದು ಹೇಳಿದರು. ಸ್ವಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ ಮತ್ತು ರಾಷ್ಟ್ರಧರ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಅಗತ್ಯವಿರುವ ಕೌಶಲ್ಯ ಸಮೂಹದ ಬಗ್ಗೆ ಅವರು ಪ್ರಸ್ತಾಪಿಸಿದರು. ಕಾರ್ಯಕ್ರಮದ ಅಧ್ಯಕ್ಷ ಮತ್ತು ಕೈಜೆನ್ ಎಜುಪ್ಲಸ್ ಸೊಸೈಟಿಯ ಗೌರವ ಅಧ್ಯಕ್ಷ ಚಾರ್ಟೆಡ್ ಅಕೌಂಟೆಂಟ್ ಡಾಕ್ಟರ್ ಎನ್.ಎ. ಚರಂತಿಮಠ್ ಅವರು ವೃತ್ತಿಪರ ಶಿಕ್ಷಣಕ್ಕೆ ಸಂವಹನ ಕೌಶಲ್ಯ ಮತ್ತು ಪ್ರಮುಖ ವಿಷಯ ಜ್ಞಾನವು ಬಹಳ ಮುಖ್ಯ ಎಂದು ತಿಳಿಸಿದರು. ಈಗ ಭಾರತವು ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾಗಿದೆ ಮತ್ತು ಅತಿ ಹೆಚ್ಚು ಕಿರಿಯ ವಯಸ್ಸಿನ ಜನಸಂಖ್ಯೆಯನ್ನು ಹೊಂದಿದೆ. ಈ ಸಮಯದಲ್ಲಿ ನಿರ್ವಹಣಾ ಶಿಕ್ಷಣದಲ್ಲಿ ವೃತ್ತಿಪರರಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ಹೇಳಿದರು. ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ವೀರಣ್ಣ ಡಿಕೆ ತಮ್ಮ ಭಾಷಣದಲ್ಲಿ ನಿರಂತರ ಕಲಿಕೆ, ಮರುಕೌಶಲ್ಯ, ಕೌಶಲ್ಯವರ್ಧನೆ ಮತ್ತು ಪ್ರಮುಖ ಸಾಮರ್ಥ್ಯದಲ್ಲಿ ಪಾಂಡಿತ್ಯದ ಅಗತ್ಯತೆಯ ಬಗ್ಗೆ ಪ್ರಸ್ತಾಪಿಸಿದರು. ಅವರು ವಾರ್ಷಿಕ ವರದಿಯನ್ನು ಗಣ್ಯರ ಮುಂದೆ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಅಗ್ರಸ್ಥಾನ ಪಡೆದವರು ಮತ್ತು ವಿಜೇತರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸ್ವಪ್ನ ಕಾಮಡೊಳ್ಳಿ ನಿರೂಪಿಸಿದರು. ಪ್ರೊಫೆಸರ್ ಜಯರಾಮ್ ಗಡ್ಡಿಹಳ್ಳಿ ವಂದನಾರ್ಪಣೆ ಮಾಡಿದರು. ಶ್ರೀಮತಿ ಸ್ನೇಹಾ ನಾಯ್ಕ್ ಸ್ವಾಗತ ಗೀತೆ ಹಾಡಿದರು. ಪ್ರೊಫೆಸರ್ ಪ್ರೀತಿ ಬೆಳಗಾಂವ್ಕರ್ ಮತ್ತು ಪ್ರೊಫೆಸರ್ ಜಗದೀಶ್ ಪತ್ತಾರ್, ಸತೀಶ್ ಹಿರೇಮಠ್, ಸೂರ್ಯಕಾಂತ್ ದೊಡ್ಡವಾಡ ಮಠ ಮತ್ತು ಇತರ ಸಿಬ್ಬಂದಿ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗುಡ್ಡಗಾಡು ಅನಕ್ಷರಸ್ಥ ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾದ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವ ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಜಿಲ್ಲಾದ್ಯಂತ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನದ ಜಾಗೃತಿ ಮೂಡಿಸುವ ವಿನೂತನ ಕಾರ್ಯಕ್ರಮಕ್ಕೆ ಇಂದು ಭಟ್ಕಳದಲ್ಲಿ ಚಾಲನೆಗೊಳ್ಳಲಿದೆ. ಹೀಗೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.